ಸೌಜನ್ಯಳ ಪ್ರಕರಣವನ್ನು ನಾವು ಇವತ್ತು ಡಿಸೆಕ್ಟ್ ಮಾಡಿ ನೋಡಿದ್ರೆ, ಅದನ್ನು ಸೀಳಿ ನೋಡೋದಾದರೆ, ಸೌಜನ್ಯಳ ಪ್ರಕರಣದಲ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ಯೂಟ್ಯೂಬರ್ಗಳೇ. ಅದರಲ್ಲಿ ಎರಡು ಮಾತಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಮುಖ್ಯವಾಹಿನಿಯ ಮಾಧ್ಯಮ ಹೆಚ್ಚು ಮತ್ತು ಕೆಲವೊಂದು ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅಷ್ಟಾಗಿ ಮಾತಾಡಿದ್ದನ್ನು ನಾವು ನೋಡ್ತಾ ಇಲ್ಲ. ಏನಾದರೂ ಇರಲಿ ಕಾರಣಗಳು. ನೀವು ಕರ್ನಾಟಕದಲ್ಲಿರುವ ಅಷ್ಟು ಯೂಟ್ಯೂಬರ್ಗಳು, ಅದು 1, 2 ಅಂತ ನಾವು ಕೌಂಟ್ ಮಾಡ್ಕೊಂಡು ಹೇಳಿದ್ರೆ ಅಥವಾ ಹೆಸರುಗಳನ್ನ ಹೇಳಿದ್ರೆ ತಪ್ಪಾಗ್ಬೋದು. ದಕ್ಷಿಣ ಕನ್ನಡದಲ್ಲಿ ಭಾಳಷ್ಟು ಜನ ಇದ್ದಾರೆ. ನನಗೆ ನೆನಪು ಬರುವಂಥದ್ದು ಹೇಳ್ತೇನೆ. ಕೂಡ್ಲ ರಾಮ್ ಪೇಜ್ ಅಂತ ಒಬ್ಬರು ನಡೆಸ್ತಾಯಿದ್ರು, ಕೂಡ್ಲ ಅಂತ. ಪ್ರಶಾಂತ್ ಅವ್ರದ್ದು ಹ್ಯೂಮನ್ ರೈಟ್ಸ್ ಚಾನಲ್ ಅಂತ ಮಾಡ್ಕೊಂಡಿದ್ದಾರೆ. ಹರೀಶ್ ಅಂತ ಹೇಳೋರು ಪುತ್ತೂರಿಂದ ಮಾಡಿದ್ದಾರೆ. ಆದಿತ್ಯ ಕಿರಣ್ ಅಂತ ಹೇಳುವಂಥವರು ಪ್ರಪ್ರಥಮವಾಗಿ ನಾನೇ ಯಮುನಾ ಸಾಫಲ್ಯ ಮತ್ತು ನಾರಾಯಣ ಸಾಫಲ್ಯ ಅವರ ಮಗನನ್ನು ಮಾತಾಡಿಸಿದ್ದನ್ನು ಈ ಕಿರಣ್ ಅವರು ಕಾಸರಗೋಡ್ನವರು ಅವರು ಮಾಡಿದ ಅದು ಸುಮಾರಷ್ಟು ಪ್ರಚಾರ ಮಾಡಿದರು. ಅದೇ ರೀತಿಯಾಗಿ ನೀವು ಇದ್ದೀರ ಮೈಸೂರು ಪ್ರಾಂತ್ಯದಲ್ಲಿ ಸುದ್ದಿ, ಅಥವಾ ನಮ್ಮ ಮಂಡ್ಯದಲ್ಲಿರುವಂತಹ ಜಾಣೆಯರು ಯೂಟ್ಯೂಬ್. ಪವರ್ ಟಿ ವಿ, ಯಾಕೆ ಪವರ್ ಟಿ ವಿ ಅಂತ ಹೇಳಿದ ತಕ್ಷಣ ಭಾಳಷ್ಟು ಜನರಿಗೆ ಉರಿದು ಹೋಗ್ಬೋದು. ನನಗೆ ಉರಿಯಲ್ಲ. ಯಾಕೆ ಉರಿಯಲ್ಲ ಅಂತಂದರೆ, ಇಲ್ಲಿ ನಮ್ಮ ಪರವಾಗಿ ಇರೋರಿಂದನೇ ಹೋರಾಟ ನಡೆದ್ಬಿಟ್ಟಿದೆ ಅಂತೇಳೋ ಭ್ರಮೆ ನನಗಿಲ್ಲ. ವಿರುದ್ಧವಾಗಿ ಮಾತಾಡಿರ್ಬೋದು ಪವರ್ ಟಿ ವಿ, ಆದರೆ ಒಂದು ವಿಚಾರವನ್ನು ಜೀವಂತವಾಗಿ ಇಡುವಲ್ಲಿ ಪವರ್ ಟಿ ವಿ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಅಲ್ಲಿ ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ದಕ್ಷಿಣ ಕನ್ನಡದ ಹೋರಾಟಗಾರರು ಭಾಗವಹಿಸಿದ್ದಾರೆ. ಚರ್ಚೆಗಳು ಆಗಿರ್ಬೋದು, ಒಂದಿಷ್ಟು ಮುಜುಗರಗಳು ಉಂಟಾಗಿರ್ಬೋದು, ನಮ್ಮ ಅಹಂ ಆಗಲಿ ನಮ್ಮ ಈಗೋಗೆ ಒಂದಿಷ್ಟು ಹೇಟ್ಗಳು ಬಿದ್ದಿರ್ಬೋದು, ನಮ್ಮ ಮಾತನ್ನು ಚಾನೆಲ್ ಒಪ್ಕೊಳ್ಳದೇ ಇರ್ಬೋದು. ಸೋ ವಾಟ್? ಆದರೆ ಚರ್ಚೆಗಳ ಅಗತ್ಯ. ನಮ್ಮ ವಿರುದ್ಧದ ಒಂದು ಧ್ವನಿಯೂ ಅಗತ್ಯ ಹೋರಾಟದಲ್ಲಿ. ನಮ್ಮ ಕಿವಿ ಹಿಂಡುವಂಥ ಕೆಲಸಗಳು ಕೆಲವು ಚಾನೆಲ್ಗಳು ಮಾಡ್ತಾನೆ ಇರ್ತವೆ. ಎಲ್ಲರೂ ನಮ್ಮ ಪರವಾಗಿಯೇ ಹೇಳಬೇಕು ಅಂತ ಹೇಳುವಂಥದ್ದು ಇಟ್ಸ್ ಅನ್ಫೇರ್. ಯಾಕೆ ಅಂತಂದರೆ ಜರ್ನಲಿಸಮ್ ಎಥಿಕ್ಸ್ ಎಲ್ಲಿಗೆ ಹೋಗಬೇಕು, ಜರ್ನಲಿಸಮ್ನ ವ್ಯಾಲ್ಯೂಸ್ ಎಲ್ಲಿಗೆ ಹೋಗಬೇಕು. ಹಾಗಾಗಿ ಯೂಟ್ಯೂಬರ್ಗಳು ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ಬಹಳ ಇದೆ. ಸೌಜನ್ಯಳ ಪ್ರಕರಣ ಮತ್ತು ಅಲ್ಲಿಯ ಸುತ್ತಮುತ್ತ ಇರುವಂಥ ವಿಚಾರಗಳಲ್ಲಿ ಭಾಳಷ್ಟಿದೆ. ಹಾಗಾಗಿ ಇಲ್ಲಿಗೆ ಹೊಸದಾದಂಥದ್ದು ಒಂದು ವಿಡಿಯೋ ಬಂದಿರುವಂಥದ್ದು, ಅದು ಜನರಿಗೆ ಬೇಗ ವೈರಲ್ ಆಗಿರುವಂಥದ್ದು. ಅದು ತುಂಬ ಶಾಕಿಂಗ್ ಕೂಡ. 1.5 ಕೋಟಿ ಜನ ಇದನ್ನು ನೋಡಿದ್ದಾರೆ, ವೀಕ್ಷಿಸಿದ್ದಾರೆ. ಮನೆಯ ಮಕ್ಕಳು ನೋಡ್ತಾ ಇದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಮಾಡಬೇಕು. ಪ್ರಕ್ರಿಯೆ ಹೇಗೆ ನಡೀತು ಅಂತ ಹೇಳೋ ಒಂದು ಕುತೂಹಲ ನನಗೂ ಕೂಡ ಇದೆ. ಇಷ್ಟು ಬೇಗ ಹೇಗೆ ತಲುಪ್ತು, ನಂತರದಲ್ಲಿ ಯಾಕೆ ಕೆಲಸಗಳು ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಬೇರೆ ವಿಚಾರ. ಆದರೆ ಯೂಟ್ಯೂಬರ್ ಈಸ್ ಅನ್ ಯೂಟ್ಯೂಬರ್. ಅವರು ಮಾಧ್ಯಮದವರು. ಅವರನ್ನು ನಾವು ಎಲ್ಲ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಿ ಅಂತ ಅವ್ರನ್ನ ಮುಂದೆ ಬಿಡೋಕ್ಕಾಗಲ್ಲ. ಆ್ಯಂಡ್ ಅವ್ರಿಗೆ ಆ ಕೆಪಾಸಿಟಿ ಕೂಡ ಇರಲಿಕ್ಕಿಲ್ಲ. ಅವರಿಗೆ ಅವರ ಹಿತಾಸಕ್ತಿ ಬೇರೆ ಇರ್ಬೋದು. ಇಲ್ಲೇ ಒಂದ್ತೀನಿ, ಹೋರಾಟಗಾರರ ಹಿಂದೆ ಯೂಟ್ಯೂಬರ್ಗಳು ಇರಬೇಕಾ ಅಥವಾ ಯೂಟ್ಯೂಬರ್ಗಳ ಹಿಂದೆ ಹೋರಾಟಗಾರರು ಹೋಗಬೇಕಾ? ಸಹಜವಾಗಿ ಹೋರಾಟಗಾರರ ಹಿಂದೆ ಮಾಧ್ಯಮಗಳಿರಬೇಕು. ಮಾಧ್ಯಮಗಳು ಹೋರಾಟದ ಕಿವಿ ಆಗಬೇಕು, ಧ್ವನಿ ಆಗಬೇಕು, ಅಥವಾ ಸತ್ಯದ ಧ್ವನಿ ಆಗಬೇಕು. ಇದು ಮಾಧ್ಯಮ ಬೆಳೆಯುವ ಲಕ್ಷಣ ಇದು. ಅವ್ರನ್ನ ಮುಂದೆ ಬಿಟ್ಕೊಂಡು ಹಿಂದ್ಗಡೆಯಿಂದ ಯಾರು ಹೋಗುವಂಥದ್ದು ಏನಿಲ್ಲ. ನೆವರ್ ಎವರ್ ಆಗುವಂಥದ್ದು ಚಾನ್ಸಸ್ ಇಲ್ಲ. ಮತ್ತು ಇದು ತುಂಬ ಡೇಂಜರಸ್ ಆದಂತಹ ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಯಾರಿಗೆ ಪಾಪ ಯಾರೋ ಅಮಾಯಕರು, ಯಾವುದೋ ಯೂಟ್ಯೂಬರು ಮುಂದೆ ನಿಂತ್ಕೊಳ್ಳುವಂಥದ್ದು, ಆಕೆಗೆ ಏನು ಅವ್ರಿಗೆ ಬೇರೆ ಯಾವುದೇ ಇಟ್ ನೀಡ್ಸ್ ಸಮ್ ವ್ಯಾಲ್ಯೂಸ್. ಯಾರ್ದು ಹೋರಾಟ ಅನ್ನುವಂಥದ್ದು ಎಲ್ಲೋ ಸುಮ್ಮನೆ ಬರೋದಿಲ್ಲ. ಎಲ್ಲರೂ ಹೋರಾಟಗಾರರಾಗಲಿಕ್ಕೆ ಆಗಲ್ಲ ಸರ್. ಏನು ಅಂತಂದರೆ, ನಿಮಗೆ ನಿಮ್ಮದೇ ಆದ ಪ್ರೊಫೆಷ್ನಲ್ ಆದಂಥ ರೀತಿಯಲ್ಲಿ ನೀವು ಹೋರಾಟವನ್ನು ತಗೊಂಡು ಹೋಗ್ತಾ ಇರ್ತೀರಿ. ನನ್ನ ಕೇಳೋದಾದರೆ, ನಾವು 35 ವರ್ಷದ ಹಿಂದೆ ನಾವು ಪ್ರೊಫೆಷ್ನಲ್ ಆಗಿಲ್ಲದೆ ಇರ್ಬೋದು. ಬಟ್ ಸಹಜವಾಗಿ 35 ವರ್ಷದ ಇತಿಹಾಸ ನನಗೆ ಒಬ್ಬ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕರಾಗಿ ಮಾಡಿದೆ. ನನಗೆ ಆ ಎಥಿಕ್ಸ್ ಇದೆ, ವ್ಯಾಲ್ಯೂಸ್ ಇದೆ, ಎಕ್ಸ್ಪರ್ಟೀಸ್ ಇದೆ. ಒಂದು ಸಂಸ್ಥೆ ಕಟ್ಕೊಂಡಿದ್ದೇವೆ, ಒಂದಿಷ್ಟು ಕಲಿಕೆಯಲ್ಲಿದ್ದೇವೆ, ದಿನ ಕಲಿತಾನೇ ಇರ್ತೇವೆ. ಮತ್ತು ಅದಕ್ಕೆ ತಕ್ಕಂತಹ ಕೋರ್ಸಸ್ನೆಲ್ಲ ಮಾಡ್ಕೊಳ್ತಾ ಇರ್ತೇವೆ.
ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಸ್ಥಳೀಯ ತನಕದ ಸಮಸ್ಯೆಗಳನ್ನ ನಾನು ಅಧ್ಯಯನ ಮಾಡ್ತಾ ಇರ್ತೇನೆ. ನನ್ನ ಕೆಲಸವೇ ಇದು. ಸೊ ಅದಕ್ಕೆ ಒಬ್ಬ ಸೋಷಿಯಲ್ ವರ್ಕರ್, ಸಮಾಜ ಸೇವೆಯಲ್ಲಿ ಇರಬೇಕಾದಂತಹ ವ್ಯಕ್ತಿಯ ಮೌಲ್ಯಗಳೇನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಭಾಳಷ್ಟು ಜನ ನೇತಾರರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಿ. ಅವರನ್ನು ನಾವು ಎಲ್ಲ ಒಂದು ಕಡೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಂಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನೆಲ್ಸನ್ ಮಂಡೇಲಾ ಆಗ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಇನ್ಯಾರೋ ದೊಡ್ಡ ದೊಡ್ಡ ಮನುಷ್ಯರನ್ನ ನಾವು ಕಂಪೇರ್ ಮಾಡ್ಕೊಳ್ಳೋದಲ್ಲ, ಅವರ ವ್ಯಾಲ್ಯೂಸನ್ನು ಸ್ಟಡಿ ಮಾಡ್ತಾ ಇರ್ತೀವಿ. ವಾಟ್ ಈಸ್ ಎಕ್ಸಾಕ್ಟ್ಲಿ ನೀಡೆಡ್ ಫಾರ್ ದ ಪ್ರೆಸೆಂಟ್ ಕಂಟ್ರಿ. ನಾವು ಹೇಗಿರಬೇಕು? ಫಾರ್ ಎಕ್ಸಾಂಪಲ್, ಒಬ್ಬ ಜಾತ್ಯತೀತ ವ್ಯಕ್ತಿಯಾಗಿ ನಾನು ಮಾರ್ಪಟ್ಟಿದ್ದೀನಲ್ಲ, ಏನಕ್ಕೋಸ್ಕರ? ಎಲ್ಲವನ್ನೂ ಗೌರವಿಸ್ತೇನೆ, ಆದರೆ ಯಾವುದರಲ್ಲೂ ಇಲ್ಲದ ಹಾಗೆ ಈ ಇಡೀ ಒಂದು ಸಮಾಜಕ್ಕೆ ನಾನು ದಕ್ಕುವ ಹಾಗೆ ಒಬ್ಬ ಭಾರತೀಯನಾಗಿ ನಾನು ಬೆಳಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಮಾಡ್ತಾ ಇದ್ದೇನೆ. ಇಟ್ಸ್ ನಾಟ್ ದ್ಯಾಟ್ ಈಸಿ. ಎಲ್ಲರೂ ಮಾಡಲಿಕ್ಕೆ ಆಗಲ್ಲ. ಎಲ್ರಿಗೂ ಅವರವರ ಕೂಪದಲ್ಲೇ ಇರಬೇಕಾಗ ನಾವು ಧೈರ್ಯವಾಗಿ ಹೇಳ್ಬೋದು. ಇವತ್ತು ಎಲ್ಲರನ್ನೂ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತೇವೆ, ಆದರೆ ನಾವು ಯಾವುದರಲ್ಲೂ ಕೂಡ ಯಾವ ಕೂಪದಲ್ಲೂ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಭಾರತೀಯನಾಗಿರ್ತೇನೆ, ಸಂವಿಧಾನಕ್ಕೆ ಬದ್ಧವಾಗಿರ್ತೇನೆ, ನ್ಯಾಯಯುತವಾಗಿ ಕೇಳ್ತೇನೆ, ಲಾ ಆ್ಯಂಡ್ ಆರ್ಡರ್ನ ಗೌರವಿಸ್ತೇನೆ. ಇದನ್ನೇ ನಾವು ಮೊದಲಿಂದ ಹೇಳ್ತಾ ಬಂದದ್ದು. ಆ ಪ್ರಕಾರವಾಗಿಯೇ ಕೇಳ್ತೇವೆ ಎಲ್ಲವನ್ನೂ ಕೂಡ. ನಮ್ಮ ವಿರುದ್ಧ ಮಾತಾಡಿದ್ರೂ ಕೂಡ ಅದನ್ನು ನಾವು ಸಂವಿಧಾನಾತ್ಮಕವಾಗಿಯೇ ನಾನು ಪ್ರಶ್ನಿಸ್ತೇನೆ. ಇನ್ನೂ ಒಂದು ಹೆಜ್ಜೆಗೆ ಮುಂದಕ್ಕೆ ಹೋಗಬೇಕಾದ್ರೆ ಕೋರ್ಟ್ ಮೆಟ್ಲಿಗೂ ನಮ್ಮನ್ನು ಎಳಿತೀರಿ, ಅಲ್ಲಿಗೂ ನಾವು ಬಂದು ನಿಂತ್ಕೊಳ್ತೇವೆ. ಅಷ್ಟೇ ಧೈರ್ಯವಾಗಿ ಕೋರ್ಟನ್ನು ನಾವು ಹೋಗಲ್ಲ, ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನಿಸ್ತೇವೆ. ಇಲ್ಲಿ ವಿಚಾರ ಇಷ್ಟೇ, ಮಾಧ್ಯಮಗಳನ್ನು ನಾವು ಯಾವಾಗಲೂ ಕೂಡ ನೆಚ್ಕೋಬೇಕಾಗ್ತದೆ. ಒಂದು ಹೋರಾಟದ ಮುಖವಾಣಿ ಆಗಲಿಕ್ಕೆ, ಹೋರಾಟ ಬೆಳಿಬೇಕಾದ್ರೆ ಮಾಧ್ಯಮಗಳು ಬೇಕು. ಆದರೆ ಮಾಧ್ಯಮಗಳಿಂದಲೇ ನಾವು ಉತ್ತರವನ್ನು ಪಡೀಲಿಕ್ಕಾಗಲ್ಲ. ನಮ್ಮ ಹೋರಾಟ ಸತ್ಯಪರವಾಗಿ ಹೋಗಬೇಕಾಗ್ತದೆ, ಜನಪರವಾಗಿ ಇರಬೇಕಾಗ್ತದೆ, ಜನರೆಲ್ಲರನ್ನೂ ಕೂಡ ಸೇರಿಸ್ಕೊಳ್ಬೇಕಾಗ್ತದೆ. ಎಲ್ಲ ಧರ್ಮಗಳು, ಎಲ್ಲ ಕೋಮುಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷಿಕರು, ಎಲ್ಲರನ್ನೂ ಕೂಡ, ಎಲ್ಲ ಪ್ರಾದೇಶಿಕರು. ಎಲ್ಲೋ ದಕ್ಷಿಣ ಕನ್ನಡದಲ್ಲಿ ಆಗ್ಬಿಡ್ತು, ಹಾಗಾಗಿ ಉತ್ತರ ಕರ್ನಾಟಕದವರು ಸ್ಪಂದಿಸಬಾರ್ದು ಅಂತಿಲ್ಲ. ನೋವೇ, ರಕ್ತವೇ, ಅತ್ಯಾಚಾರ. ಹಾಗಾಗಿ ಅದಕ್ಕೆ ಎಲ್ಲ ಧಾರ್ಮಿಕರು ಸ್ಪಂದಿಸಬೇಕಾದಂಥ ಕೆಲಸಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲೇ ನಾವು ಯೋಚಿಸಬೇಕು ಹೋರಾಟಗಾರರು. ಅದನ್ನು ನಾವು ಬಹಳ ತಿಳುವಳಿಕೆ ಇಟ್ಕೊಳ್ತಾ ಮೊದಲನೇ ದಿನದಿಂದಲೇ ನಾವು ಮಾಡಿರುವಂಥದ್ದು, ಆ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದು. ಆದರೆ ಈ ದೇಶ ಬೇರೆ ರೀತಿಯಾಗಿಯೇ ಇರೋದು ವಾಸ್ತವ. ದೇಶದ ಸ್ಥಿತಿಗಳು ಬದಲಾವಣೆ ಆಗಬೇಕು. ಸ್ವಲ್ಪ ಬ್ರಾಡರಾಗಿ ಯೋಚನೆ ಮಾಡುವಂಥ ಹೋರಾಟಗಾರರೆಲ್ಲರೂ ಕೂಡ ಅವ್ರ ಜೊತೆ ಸೇರ್ತಾ ಹೋಗಬೇಕು. ಇಲ್ಲಿ ಧಾರ್ಮಿಕ